ಇವತ್ತು ನೀವು ಕ್ಲಾಸಿಗೆ ಜಾಯ್ನ್ ಆಗಿರೋದು ಇಂಗ್ಲಿಷ್ ರೀಡಿಂಗ್ ರೈಟಿಂಗ್. ಅಂದ್ರೆ ನಿಮಗೆ ಯಾರಿಗೂ ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಸ್ಪಷ್ಟವಾಗಿ ಬರ್ತಾ ಇಲ್ಲ. ಅಂದ್ರೆ ಕೆಲವರಿಗೆ ಕಷ್ಟ ಆಗ್ತಾ ಇದೆ, ಇನ್ ಕೆಲವರಿಗೆ ಸ್ವಲ್ಪ ಗೊತ್ತು, ಕೆಲವರಿಗೆ ತುಂಬಾ ಕಷ್ಟ ಅಂತ ಜಾಯ್ನ್ ಆಗಿರ್ತೀರಾ, ಕೆಲವರಿಗೆ ಸ್ವಲ್ಪ ಗೊತ್ತು. ಓಕೆ, ಕೆಲವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ, ಕೆಲವರಿಗೆ ಸ್ವಲ್ಪ ಗೊತ್ತು. ನಮಗೆ ಅಕ್ಷರಗಳು ಗೊತ್ತಾಗುತ್ತೆ, ಬಟ್ ನಮಗೆ ಅದನ್ನು ಕೂಡಿಸಿ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಿಮಗೆ ಇಂಗ್ಲಿಷ್ ಅಲ್ಲಿ ನಿಮಗೆ ಕಷ್ಟ. ಬಹಳ ಜನ ಇಂಗ್ಲಿಷ್ ಅಕ್ಷರಗಳನ್ನ ಕೂಡಿಸಿ ಓದ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹೌದು, ಯಾಕೆಂದ್ರೆ ಅದು ಯಾಕೆ ರೀಸನ್ ಏನು ಅಂತ ಹೇಳಿದ್ರೆ ಕನ್ನಡ ತರ ಇಲ್ಲದೆ ಇರೋದ್ರಿಂದ. ಕನ್ನಡದಲ್ಲಿ ನಾವು ಅಕ್ಷರಮಾಲೆ ಅಂದ್ರೆ ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರ ಇವಿಷ್ಟು ಇದೆ. ಇಂಗ್ಲಿಷ್ ಅಲ್ಲಿ ಯಾವುದು ಇಲ್ಲ ಅಂತ ನಾವು ಅನ್ಕೊಂಡಿದೀವಿ. ಇವೆಲ್ಲದೂ ಇದಾವೆ, ಆದ್ರೆ 26 ಅಕ್ಷರಗಳಿಂದ ಮಾತ್ರ ಅದಿರೋದು. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಒಟ್ಟು 26 ಅಕ್ಷರಗಳಿದಾವೆ. ಕನ್ನಡದಲ್ಲಿ ಎಷ್ಟಿದಾವೆ ಅಕ್ಷರಗಳು? ಕನ್ನಡದಲ್ಲಿ 49. 49 ಅಷ್ಟೇನಾ? ಅಲ್ಲ, ಅದು ಓಕೆ. 52 ಇತ್ತು, 2 ಅಕ್ಷರ ತೆಗೆದಾಕಿದ್ರೆ 49 ಅಂತ ತಗೊಳ್ಳೋಣ. ಓಕೆ, ನಿಮ್ಮ 49 ಅಕ್ಷರದಲ್ಲಿ ಇದು ಬರುತ್ತಾ? ಇದು ಕನ್ನಡ ಅಕ್ಷರ ತಾನೆ? ಈ ಅಕ್ಷರ 49 ಅಕ್ಷರಗಳಲ್ಲಿ ಬರುತ್ತಾ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್. ಅಥವಾ ಇದೇನಿದು? ಇದು ಯಾವ ಅಕ್ಷರ? ಇದು ಮೇ. ಇದು ಒಂದು ಅಕ್ಷರ ಅಂತ ಹೇಳಿದ್ರಲ್ಲ, ಈ ಅಕ್ಷರ 49 ಅಕ್ಷರಗಳಲ್ಲಿ ಬರುತ್ತಾ? ಇಲ್ಲ. ಮತ್ತೆ 49 ಅಕ್ಷರ ಅಂತ ಮಾತ್ರ ಯಾಕೆ ಹೇಳಿದ್ರಿ? ಹೇಳಿ, ಯಾರಾದ್ರೂ ಮೈಕ್ ಆನ್ ಮಾಡ್ಕೊಂಡು ನೀವು ಹೇಳಿ. ನೀವು ಹೇಳೋರಿದ್ರೆ ಮೈಕ್ ಆನ್ ಮಾಡ್ಕೊಂಡು ಹೇಳಿ. 49 ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಕೇಳಿದ್ರೆ ನೀವು 49 ಅಕ್ಷರ ಅಂತ ಹೇಳಿದ್ರಿ. ಈ ಅಕ್ಷರ ಇದೆಯಾ, ಈ ಅಕ್ಷರ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಇವೆಲ್ಲ ಎಲ್ಲಿ ಇದ್ದ ಬಂತು? ದೀರ್ಘಾಕ್ಷರ ಇದರಲ್ಲೇ ಇದೆ. 49 ಅಕ್ಷರದಲ್ಲೇ ದೀರ್ಘಾಕ್ಷರ ಇದೆ. ಒತ್ತಕ್ಷರ ಬಿಡಿ, ಇದು ಒತ್ತಕ್ಷರ ಅಲ್ವಲ್ಲ. ಓಕೆ, ಸೊ ಕನ್ನಡನೇ ಒಂದ್ಸಲ ನಾವು ನೋಡೋಣ, ಅದಾದ್ಮೇಲೆ ನಾವು ಇಂಗ್ಲಿಷು ಓಕೆ. ಕನ್ನಡ ವರ್ಣಮಾಲೆ ಫಸ್ಟ್ ನಾವು ಕನ್ನಡದಲ್ಲೇ ನೋಡೋಣ. ಓಕೆ, ಸೊ ನೀವು ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಕೇಳಿದ್ರೆ 49 ಅಂತ ಎಲ್ಲರೂ ಹೇಳೋದು. 49 ಅಕ್ಷರ. 49 ಯಾವ್ದು ಇದಲ್ವಾ? 1 2 3 4 5 6 7 8 9 10 11 12 13 14 15, ಆಮೇಲೆ 16 17 18 ಇವೆಲ್ಲ ಸೇರಿ ಇಲ್ಲಿಂದ ಇಲ್ಲಿವರೆಗೆ ಳ ಅಂದ್ರೆ ಅ ಇಂದ ಳ ತನಕ 49. ಹೌದಲ್ವಾ? ಓಕೆ, ಇವಿಷ್ಟಿದ್ರೆ ಸಾಕ ನಿಮಗೆ ಕನ್ನಡದಲ್ಲಿ ಓದ್ಲಿಕ್ಕೆ, ಕನ್ನಡ ಕಲೀಲಿಕ್ಕೆ, ಕನ್ನಡ ಓದೋದು ಬರೆಯೋದು ಮಾಡ್ಲಿಕ್ಕೆ ನಿಮ್ಗೆ ಇಷ್ಟಿದ್ರೆ ಸಾಕ 49? ಬೇರೇನ್ ಬೇಕು? ಯಾಕೆ ನನಗೆ ಇಂಗ್ಲಿಷ್ ಕಷ್ಟ ಆಗ್ತಾ ಇದೆ ಅಂತ ನಾನು ನಿಮ್ಗೆ ಕನ್ನಡದ ಮೂಲಕ ನಾನು ತಿಳಿಸಕ್ ಟ್ರೈ ಮಾಡ್ತಿದ್ದೀನಿ, ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಆಗ್ಲಿ ಅಂತ. ಈಗ ಅ ಇಂದ ಳ ತನಕ 49 ಅಕ್ಷರಗಳು. ಕನ್ನಡದಲ್ಲಿ ನಾವು ಬಳಸೋ ಅಕ್ಷರಗಳು 49 ಮಾತ್ರನಾ? ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾದ್ರೆ ಇವೆಲ್ಲ ಏನು? ಇದೇನಿದು? ಇವು ಅಕ್ಷರಗಳಲ್ವಾ? ಇವೇನಿದು? ಇದು ಬಿಡಿ, ಇದು ಒತ್ತಕ್ಷರ ಅಂತ ಹೇಳ್ಬೋದು. ಈ ಅಕ್ಷರಗಳೆಲ್ಲ ಏನು? ಇದನ್ನೆಲ್ಲ ಬಳಸ್ತೀವಿ ತಾನೇ ನಾವು? ಗ ಗ ಗಿ ಗಿ ಗು ಇದೆಲ್ಲ ಬಳಸ್ತೀವಲ್ವಾ?
ಹಾಗಾದ್ರೆ 49 ಅಕ್ಷರಗಳ ಮಾತ್ರ ನಾವು ಕನ್ನಡದಲ್ಲಿ ಬಳಸ್ತೀವಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ? ಏನಾದ್ರೂ ಹೇಳಿ. ನೀವು ಅನ್ಕೋಬಹುದು, ಏನಪ್ಪ ಇವರು ಇಂಗ್ಲಿಷ್ ಕಲಿಸ್ತೀವಿ ಅಂತ ಕನ್ನಡ ಕಲಿಸ್ತಿದಾರಲ್ಲ ಅಂತ. ನಾನು ಸ್ವಲ್ಪ ನಿಮಗೆ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನು ಈ ಮೆಥಡ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಒತ್ತಕ್ಷರಗಳಲ್ಲ, ಕಾಗುಣಿತ ಆಕ್ಚುಲಿ. ಓಕೆ, ಸೊ ನಾವು ಕನ್ನಡ ಬರೆಯೋದು ಓದೋದು ಮಾಡಬೇಕಾದ್ರೆ ನಮಗೆ 49 ಅಕ್ಷರಗಳು ಸಾಲದು. 49 ಅಕ್ಷರಗಳಿಗಿಂತ ಜಾಸ್ತಿ ನಾವು ಕಲಿತೀವಿ. ಸುಮಾರು ಒಂದು 500, 600, 700 ಲೆಕ್ಕ ಹಾಕೊಳ್ಳಿ. 500, 600ಕ್ಕಿಂತ ಮೇಲೆ ಅಕ್ಷರಗಳನ್ನ ನಾವು ಬಾಯ್ಪಾಠ ಪ್ರಾಕ್ಟೀಸ್ ಮಾಡ್ತೀವಿ. ಹೇಗೆ? ಇವೆಲ್ಲ ಕಾಗುಣಿತ ಇದೆಯಲ್ವಾ? ಈ ಕಾಗುಣಿತ ಕ ಕ ನಿಮಗೆ ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು, ಅಥವಾ ತುಂಬಾ ಕಷ್ಟ ಅಂತ ಏನಾದ್ರು ಅನಿಸ್ತಾ ಇದೆಯಾ? ಈಗ ನೋಡಿ, ಇದೊಂದು ಅಕ್ಷರ, ಇದೊಂದು ಅಕ್ಷರ, ಇವೆಲ್ಲ ಅಕ್ಷರಗಳಲ್ವಾ? ಎಷ್ಟು ಅಕ್ಷರ? 1, 2, 3, 4, 5, 6, 7, 8, 9, 10, 11, 12, 13. ಇದು ಕಂಬಿಡಿ ಒತ್ತಕ್ಷರ ಅಂತ. 13, 14 ಇಂಟು ಈ ವ್ಯಂಜನಗಳು, ಇದನ್ನು ಬಿಟ್ಬಿಡಿ. ಇವೆಲ್ಲ ನಾವು ಲೆಕ್ಕ ಹಾಕಿದಾಗ ಸುಮಾರು ನಮಗೆ 500, 600 ಅಂತಾನೆ ಅನ್ಕೊಳ್ಳಿ, 600 ಅಕ್ಷರಗಳನ್ನ ನಾವು ಕಲ್ತಿದ್ದೀವಿ. 600 ಅಕ್ಷರಗಳು, 600 ಮಾತ್ರ, ಅದಕ್ಕಿಂತ ಜಾಸ್ತಿನೇ ಇದೆ. ಒತ್ತಕ್ಷರ ಎಲ್ಲ ಸೇರಿಸ್ಕೊಂಡಾಗ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಒತ್ತಕ್ಷರ, ಇಂಗ್ಲಿಷಲ್ಲೂ ಒತ್ತಕ್ಷರಗಳಿದಾವೆ. 600 ಅಕ್ಷರಗಳನ್ನ, ಅಕ್ಷರಗಳು ಅಂದ್ರೆ ಏನು? ಚಿತ್ರ. ಈಗ ನಾನು ಇದನ್ನ ಈ ಮೇ ಅಂತ ಬರ್ದೆ, ಇದು ಎಲ್ಲಿದೆ? ಇದು ವರ್ಣ ಕನ್ನಡದಲ್ಲಿರುವ ಅಕ್ಷರಮಾಲೆ ಅಲ್ವಾ? ಇದು ಅಕ್ಷರಮಾಲೆ. ಈ ಮೇ ಅನ್ನೋ ಅಕ್ಷರ ಎಲ್ಲಿದೆ? ಎಲ್ಲೂ ಇಲ್ಲ. ಎಲ್ಲಿ ಕಲ್ತ್ರಿ ಅದು? ಕಾಗುಣಿತ ಅಲ್ವಾ? ಕಾಗುಣಿತ ನಾವು ಕಲಿಲೇಬೇಕಲ್ವಾ? ಕಾಗುಣಿತನ ಅಕ್ಷರವಾಗಿ, ಅಕ್ಷರದ ರೂಪದಲ್ಲಿ ಕಲ್ತಿದೀವಿ ನಾವು. ಕ ಕ ಕಿ ಕಿ, ಒಂದೊಂದು ಅಕ್ಷರನೇ ನೀವು ಕಲ್ತಿರೋದು. ಕೂಡಿಸಿ ಕಲ್ತಿರ್ಬೋದು, ಆದ್ರೆ ಒಂದು ಅಕ್ಷರ ನಮಗೆ ಕ ಅಂತ ಬರೆದ್ರೆ ನಾವು ಕ ಅಂತ ಬರೀತೀವಿ. ಈ ತರ ಬರೀತೀವ? ನೀವು ಕಾಗೆ ಅಂತ ಬರೀರಿ ಅಂತ ಹೇಳಿದ್ರೆ ಕ ಪ್ಲಸ್ ಆ ಪ್ಲಸ್ ಗ ಪ್ಲಸ್ ಎ, ಈ ತರ ಬರೀತೀರಾ? ಇಲ್ಲ ತಾನೆ? ಅರ್ಧ ಬರೆಯಲ್ಲ ನಾವು, ಒಂದು ಸಂಪೂರ್ಣ ಅಕ್ಷರ ಬರಿತೀವಿ. ಆ ಸಂಪೂರ್ಣ ಅಕ್ಷರ ನಾವು ಪ್ರಾಕ್ಟೀಸ್ ಮಾಡಿದೀವಿ. ಬಟ್ ಕನ್ನಡದಲ್ಲಿ ಅಕ್ಷರ ಮಾಲೆ ಅಂತ ಹೇಳಿದ್ರೆ, ಅಕ್ಷರ ಮಾಲೆ, ಕನ್ನಡ ಅಕ್ಷರ ಮಾಲೆ ಬೇರೆ, ಕಾಗುಣಿತ ಬೇರೆ, ಒತ್ತಕ್ಷರ ಬೇರೆ. ಅಕ್ಷರ ಮಾಲೆ ಕಲಿಬೇಕು, ಕಾಗುಣಿತ ಕಲಿಬೇಕು, ಒತ್ತಕ್ಷರಗಳು ಕಲಿಬೇಕು. ಇವಿಷ್ಟು ಕಲಿತಾಗ ಮಾತ್ರ ನಿಮಗೆ ಕನ್ನಡವನ್ನ ಸ್ಪಷ್ಟವಾಗಿ ಓದಲಿಕ್ಕಾಗೋದು, ಮತ್ತೆ ಬರೀಲಿಕ್ಕಾಗೋದು. ಇವೆಲ್ಲವನ್ನು ಕಲಿಬೇಕಾದ್ರೆ ಒಟ್ಟು ಲೆಕ್ಕ ತಗೊಂಡಾಗ ಅಕ್ಷರಗಳು ಅಂತ ನಾವೇನ್ ಹೇಳ್ತೀವಿ, ಅಕ್ಷರಗಳು ನಿಮಗೆ 600ಕ್ಕೂ, ಅಂದ್ರೆ ಒತ್ತಕ್ಷರ ಎಲ್ಲ ಸೇರಿದ್ರೆ ಸುಮಾರು ಒಂದು 700, 800 ಆಗುತ್ತೆ. ಓಕೆ, ಇಷ್ಟು ಅಕ್ಷರಗಳನ್ನು, ಇಷ್ಟು ಸೌಂಡ್ಸು, ಅಕ್ಷರಗಳು, ಚಿತ್ರಗಳು, ಇದನ್ನೆಲ್ಲ ಕಲಿತ ನಂತರ ನೀವು ಕನ್ನಡನ ಸ್ಪಷ್ಟವಾಗಿ ಓದಲಿಕ್ಕಾಗೋದು. ಆದ್ರೆ ಇಂಗ್ಲಿಷಲ್ಲಿ ನಿಮಗಿರೋದು ಎಷ್ಟು ಅಕ್ಷರ? 26 ಅಕ್ಷರಗಳು. ಯಾವ್ದ್ಯಾವುದು? ಇಲ್ಲಿ ABCD, ಎ ಇಂದ ನಿಮಗೆ Z ತನಕ. ಇದು ಕ್ಯಾಪಿಟಲ್ ಲೆಟರ್ಸ್, ಇದು ಸ್ಮಾಲ್ ಲೆಟರ್ಸ್. ಅದು ಇನ್ನೊಂದು ಸಮಸ್ಯೆ, ಜಾಸ್ತಿ ಬಳಸೋದಿಲ್ಲ, ಇದನ್ನೇ ಜಾಸ್ತಿ ಬಳಸ್ತೀವಿ. ಸೊ ಈ 26 ಅಕ್ಷರಗಳಿದಾವೆ. ನೀವು 49 ಅಕ್ಷರಗಳಿದೆ ಅಂತ ಅನ್ಕೊಂಡು, ಕನ್ನಡದಲ್ಲಿ 49 ಅಕ್ಷರ ಅಷ್ಟೇನೆ ನಮಗೆ ಕನ್ನಡ ಈಸಿಯಾಗಿ ಬರುತ್ತೆ. ಅಲ್ಲ, ಕನ್ನಡದಲ್ಲಿ 49 ಅಕ್ಷರ ಮಾತ್ರ ನೀವು ಕಲ್ತಿಲ್ಲ, 600ಕ್ಕೂ ಮೇಲೂ ಅಕ್ಷರಗಳನ್ನ ಕಲಿತು ನೀವು ಕನ್ನಡ ಓದ್ತಾ ಬರಿತಾ ಇದ್ದೀರಾ. ಅದೇ ತರ ಇಂಗ್ಲಿಷಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಕಾಗುಣಿತ ಅಂತ ಏನಿದೆ, ಕ ಕ ಕಿ ಕಿ ಕು ಕು ಕೃ ಕೆ ಕೆ ಕ, ಇದೇನಿದೆ ಅದು ಇಂಗ್ಲಿಷಲ್ಲಿ ವಿಶೇಷವಾಗಿಲ್ಲ. ಅಂದ್ರೆ ಕನ್ನಡದಲ್ಲಿ ಅಕ್ಷರಮಾಲೆಯಲ್ಲಿ ನಮಗೆ ಕ ಸಿಗುತ್ತೆ. ಇದನ್ನ ದೀರ್ಘ ಮಾಡ್ಬೇಕಾದ್ರೆ ನಾವು ಒಂದು ಅಕ್ಷರ ಇದೆ, ಈ ತರ ಕೊಡ್ತೀವಿ. ಸೊ ಇದು ಈ ತರ ಇರೋದು, ಇದಕ್ಕೆ ನಾವು ಈ ತರ ಕೊಟ್ಟಾಗ ಏನಾಗುತ್ತೆ? ಇದು ದೀರ್ಘ ಆಗುತ್ತೆ, ಕಾ ಕಿ ಅಂತ ಹೇಳ್ಬೇಕು. ಸೊ ಇದೇ ಕನ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಈ ತಲೆಕಟ್ಟು ಕೊಡೋದಿಲ್ಲ. ತಲೆಕಟ್ಟು ಬದಲು ನಾವೇನ್ ಮಾಡ್ತೀವಿ, ರೈಟ್, ಬದಲಾಗಿ ಚೇಂಜ್ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆಯಾ ಎಲ್ರಿಗೂ? ಇದಕ್ಕೆ ಗುಡಿಸು ಅಂತ ಹೇಳ್ತೀವಿ. ಕ ಗುಡಿಸು ಹಿ, ಇದು ಕ ತಲೆಕಟ್ಟು, ಇದು ಕ ತಲೆಕಟ್ಟು, ಕ ತಲೆಕಟ್ಟಿನ ದೀರ್ಘ ಕಾ, ಕ ಗುಡಿಸು ಕಿ, ಕ ಗುಡಿಸಿನ ದೀರ್ಘ ಕಿ. ಇವೆಲ್ಲ ಕಲಿತ ನಂತರನೇ ನಿಮಗೆ ಓದ್ಲಿಕ್ಕೆ ಬರ್ತಾ ಇರೋದು, ನೆನ್ಪಿಟ್ಕೊಳ್ಳಿ. 49 ಅಕ್ಷರ ಕಲ್ತಿದ ತಕ್ಷಣ ನಿಮಗೆ ಬಂದಿಲ್ಲ. ಅದೇ ತರ ಇಂಗ್ಲಿಷಲ್ಲಿ ನಿಮಗೆ ಈ 26 ಅಕ್ಷರ ಕಲಿತ ತಕ್ಷಣ ಇಂಗ್ಲಿಷ್ ಅನ್ನು ಓದ್ಲಿಕ್ಕೆ ಆಗೋದಿಲ್ಲ. ಇಂಗ್ಲಿಷಲ್ಲಿ ನೀವು
ಕಾಗುಣಿತನು ಕಲಿಬೇಕು, ಒತ್ತಕ್ಷರ ಕಲಿಬೇಕು. ಅರ್ಥ ಆಯ್ತಾ? ಕಾಗುಣಿತ ಒತ್ತಕ್ಷರ ನೀವು ಕಲಿತ್ರೆ ಮಾತ್ರ ಇಂಗ್ಲಿಷಲ್ಲಿ ನಮಗೆ ಇಂಗ್ಲಿಷ್ನ ಓದ್ಲಿಕ್ಕೆ ಆಗೋದು. ಅದು ಒಂದು 90% ಮಾತ್ರ ನಾವು ಕಾಗುಣಿತ ಒತ್ತಕ್ಷರಗಳಲ್ಲಿ ಕಲಿಬಹುದು, 90%. ಇನ್ನು ಉಳಿದಿರೋದು ಬೇರೆ ಟ್ರಿಕ್ಸ್ ಇದೆ. ಓಕೆ, ಇವಾಗ ಸ್ವಲ್ಪ ನಿಮಗೆ ತಲೆಗೆ ಹೋಯ್ತಾ? 26 ಅಕ್ಷರಗಳಿದಾವೆ. ಆದ್ರೆ ಕನ್ನಡದಲ್ಲಿ 26 ಅಕ್ಷರಗಳು, 49 ಅಕ್ಷರಗಳು ಮಾತ್ರ ಅಲ್ಲ, ಇನ್ನೂ 600 ತರದ ಅಕ್ಷರಗಳಿದಾವೆ. ಇಂಗ್ಲಿಷಲ್ಲಿ ಇವಿಷ್ಟು ಮಾತ್ರ ಇರೋದು. ಇದನ್ನೇ ನಾವು ಹಿಂದೆ ಮುಂದೆ ಹಾಕ್ಬಿಟ್ಟು ಈ ತರ ಮಾಡೋದು. ಉದಾಹರಣೆಗೆ ಕಗೆ ತಲೆ ಕಟ್ಟು ಅಥವಾ ಹಿಂಗ್ ಕೊಟ್ರೆ ಕ ಆ ಇವೆರಡು ಸೇರಿ ತಾನೆ ಕ ಆಗೋದು ಅಲ್ವಾ? ಅದೇ ನಾವು ಇಂಗ್ಲಿಷ್ ಅಲ್ಲಿ ಮಾಡ್ಬೇಕಾದ್ರೆ ಈ ಕ ಈ ಸೌಂಡ್ ಎಲ್ಲಿದೆ ನೋಡಿ, ಎಲ್ಲೂ ಇಲ್ಲ ನಿಮಗೆ. ಆಕ್ಚುಲಿ ಅದನ್ನ ಬರಿಬೇಕಾದ್ರೆ ನಾವು ಕಗೆ ಸಿ ಹಾಕ್ತಿವಿ, ಇಲ್ಲಿ ಅಗೆ ಯು ಹಾಕ್ತಿವಿ, ಇವೆರಡು ಸೇರಿ ಕ ಆಗುತ್ತೆ. ಅರ್ಥ ಆಯ್ತಾ? ಸೊ ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಇಂಗ್ಲಿಷ್ ಅಲ್ಲಿ 2 ಅಕ್ಷರ ಆಗಬಹುದು ಅಥವಾ ಒಂದೇ ಅಕ್ಷರನೂ ಇರಬಹುದು. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಮಗೆ ಸಮಸ್ಯೆ ಆಗೋದು ಯಾವಾಗ ಅಂದ್ರೆ ಕನ್ನಡದಲ್ಲಿ ಒಂದು ಶಬ್ದ ಒಂದು ಸೌಂಡ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಅದು ಎಷ್ಟು ಅಕ್ಷರಗಳು, 1 2. ಕನ್ನಡದಲ್ಲಿ ಕ ಅಂತ ಹೇಳ್ತೀವಿ, ಒಂದೇ ಅಕ್ಷರ ತಾನೆ. ಇಂಗ್ಲಿಷ್ ಅಲ್ಲಿ ಕ ಅಂತ ಹೇಳಲಿಕ್ಕೆ 2 ಅಕ್ಷರ ಬರೀಬೇಕು, ಸಿ ಯು ಬರಿಬೇಕು, ಕೆ ಎ ಬರಿಬಹುದು, ಕೆ ಇ ಬರಿಬಹುದು, ಬಟ್ ಅದೆಲ್ಲ ಆಮೇಲೆ ನೋಡೋಣ. ಅರ್ಥ ಆಯ್ತಾ? ಈಗ ಬೇಸಿಕ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಸ್ಮಾಲ್ ಲೆಟರ್ಸ್ ಇದು. ಕ್ಯಾಪಿಟಲ್ ಲೆಟರ್ಸ್ ಮತ್ತೆ ಸ್ಮಾಲ್ ಲೆಟರ್ಸ್ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದ್ರೆ ನೋಡ್ಕೊಳ್ಳಿ. ಇದು ಕ್ಯಾಪಿಟಲ್ ABCD ಸೇಮ್, ಇದು ಕ್ಯಾಪಿಟಲ್, ಇದು ಸ್ಮಾಲ್ ಲೆಟರ್ಸ್. ಅದು ಎಲ್ಲಿ ಬಳಸ್ತೀವಿ ಅನ್ನೋದು ಆಮೇಲೆ ನೋಡೋಣ. ಈಗ ನೆಕ್ಸ್ಟ್ ಈಗ ನೋಡಿ, ಇವಿಷ್ಟು ದೊಡ್ಡ ಪದಗಳಿದಾವೆ ಇಂಗ್ಲಿಷ್ ಅಲ್ಲಿ. ಇವು ಬಹಳ ದೊಡ್ಡ ಪದಗಳು, ರೈಟ್? ನೋಡಿ ಇಲ್ಲಿ ದೊಡ್ಡ ಇಷ್ಟು 21 ಅಕ್ಷರ ಇದೆ ಇದರಲ್ಲಿ. 21 ಅಕ್ಷರ ಇಷ್ಟು ದೊಡ್ಡ ಪದನ ಓದೋದು ಹೇಗೆ? 1 2 3 4 5 6 ಪದ ಇದೆ. ನೀವು ಈ ಕ್ಲಾಸ್ ವಿಡಿಯೋ ಆಫ್ ಆಗಿತ್ತು ಅನ್ಸುತ್ತೆ. ಓಕೆ, ಸೊ ಈಗ ನಾವು ಸೌಂಡ್ಸ್ ಆಫ್ ಲೆಟರ್ಸ್ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಪದನ ಓದ್ಬೇಕಾದ್ರೆ ಹೇಗೆ ಓದ್ಬೇಕು, ಬೇಸಿಕ್ ಲೆವೆಲ್ ಅಲ್ಲಿ ಯಾವ ತರ ಓದೋದು? ಇಲ್ಲಿ ನೋಡಿ, ಇದನ್ನ ನಾವು CAB ಅಂತ ಓದ್ತೀವಿ. ಕನ್ನಡದಲ್ಲಿ CAB ಅಂತ ಓದೋದು. ಕನ್ನಡದಲ್ಲಿ ಒಂದು ಪದನ ನಾವು ಓದೋದಾದ್ರೆ ಈಗ ಕ ರ ಣ, ಕರ್ಣ. ಈ ಕರ್ಣ ನಿಮಗೆ ಎಲ್ಲಿರುತ್ತೆ? ವರ್ಣಮಾಲೆಯಲ್ಲಿದೆ. ಕ ಕ ಗ ಗ ಗ ಅದರಲ್ಲಿ ಕ ಇದೆ, ಯಾರ ಅದರಲ್ಲಿ ರ ಇದೆ, ಟ ಠ ಡ ಡ ಣ ಇದು ಣ ಇದೆ. ಮೂರನ್ನು ಕೂಡಿಸಿ ಹೋದ್ರಿ ಕರ್ಣ, ಕರ್ಣ. ಅದೇ ತರ ಇಲ್ಲಿ CAB ಏನಾಗ್ಬೇಕು? ಈ ಅಕ್ಷರಗಳನ್ನ 3 ಅಕ್ಷರಗಳನ್ನ ಕೂಡಿಸಿದಾಗ ಏನಾಗುತ್ತೆ? ಕ್ಯಾಬ್ ಹೆಂಗಾಗುತ್ತಪ್ಪ? ಇಲ್ಲಿ ಅಕ್ಷರಗಳು ಬರ್ದಿರೋದೇನು? ಸಿ. ಈ 3 ಅಕ್ಷರಗಳು ನನಗೆ ಸಿ ಇದೆಯಾ? ಸಿ ಇದೆ, ಎ ಇದೆ. ಇದನ್ನ ಓದು. ಸೇಬ. ಏನ್ರಪ್ಪ ಕನ್ನಡದಲ್ಲಿ ಏನಾಗುತ್ತೆ ಇದು? ಯಾರಾದ್ರೂ ರೆಸ್ಪಾಂಡ್ ಮಾಡಿ. ಎಸ್, ಎಕ್ಸಾಕ್ಟ್ಲಿ. ಸೊ CAB ಇದನ್ನ ಏನಾಗುತ್ತೆ? DAD ಏನಾಗುತ್ತೆ ಇದು? DAD. ನೀವು ಕನ್ನಡನೇ ತಪ್ಪು ಓದ್ತಾ ಇದೀರಲ್ಲ. DAD ಏನಾಗುತ್ತೆ? ಇದು ಬಿಟ್ಬಿಡಿ, ಕನ್ನಡದಲ್ಲಿ ಕೇಳ್ತಾ ಇದೆಲ್ಲ ಬಿಟ್ಬಿಟ್ರು, ಇಂಗ್ಲಿಷ್ ಬಿಟ್ಬಿಡಿ. ಈಗ ಕನ್ನಡ ಓದ್ರಿ, ಕನ್ನಡ ಓದ್ರಿ. ಈಗ ಇದೇನಾಗುತ್ತೆ? ಇದನ್ನ ಕನ್ನಡದಲ್ಲಿ ಓದಿ. ಇದು ಇದು ಇನ್ನೊಂದು ಇದು ಓಕೆ. ಮತ್ತೆ ಇದನ್ನ DAD ಡ್ಯಾಡ್ ಅಂತ ಯಾರೋ ಹೇಳಿದ್ರಲ್ಲ, ಅದೇಗೆ? ಅಲ್ಲ, ಅದು ಹೆಂಗೆ ಅಂತ ಹೆಂಗೆ ಹೇಳಿದ್ರಿ? DAD ಡ್ಯಾಡ್ ಅಂತ ಹೆಂಗೆ ಹೇಳಿದ್ರಿ? ನೋಡಿ, ಕನ್ನಡದಲ್ಲಿ ಬರ್ದಿರೋದನ್ನ ಓದಿದಾಗ ಏನದು? DAD. ಇಂಗ್ಲಿಷ್ ಅಲ್ಲಿ ಬರ್ದಿರೋದನ್ನ ಓದಿದಾಗ್ಲೂ DADನೇ. ಇದು DADನೇ, ಇದು DADನೇ. ಆದ್ರೆ
ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಕೂಡಿಸಿ ಓದಿದಾಗ ಡ್ಯಾಡ್ ಅಂತ ಓದ್ತೀವಿ. ಕನ್ನಡದಲ್ಲಿ ನೀವು ಕೂಡಿಸಿ ಓದಿದಾಗ ಅದೇ ಡ್ಯಾಡ್ ಅಂತ ಹೆಂಗ್ ಓದಕ್ಕಾಗುತ್ತೆ? ಕನ್ನಡದಲ್ಲಿ ಅಕ್ಷರ ಏನಿದೆ, ಅಕ್ಷರ ಸ್ಪಷ್ಟವಾಗಿ ಓದ್ಬೇಕು ತಾನೆ. DAD ನ ನೀವು ಕೂಡಿಸಿದಾಗ ಕನ್ನಡದಲ್ಲಿ ಡ್ಯಾಡ್ ಹೆಂಗಾಗುತ್ತೆ? ಡ್ಯಾಡ್ ಬರಿಬೇಕಂದ್ರೆ ಹೆಂಗ್ ಬರಿಬೇಕು? ಇದು ತಾನೆ ಡ್ಯಾಡ್. ಇದು ಹೆಂಗಿದೆ, ಇದು ಹೆಂಗಿದೆ? ಇದರ ಅರ್ಥ ಏನು? ನಾವ್ ಏನು ಅಕ್ಷರಗಳನ್ನ ಕಲ್ತಿದೀವಿ ವರ್ಣಮಾಲೆಯಲ್ಲಿ. ಓಕೆ, 7:30 ಆಯ್ತಾ? ಅವ್ನು ಬ್ರೇಕ್ ತಗೊಳ್ಳೋಣ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ನಾನು ಸ್ವಲ್ಪ ನಿಧಾನಕ್ಕೆ ಸ್ಲೋ ಆಗಿ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಬೇಸಿಕ್ ಇಂದ ಸ್ವಲ್ಪ ಟೈಮ್ ತಗೊಂಡು ಹೇಳ್ತಾ ಇದ್ದೀನಿ. ಕನ್ನಡದ ಮೂಲಕ ಕನ್ನಡಕ್ಕೂ ಇಂಗ್ಲಿಷ್ಗೂ ವ್ಯತ್ಯಾಸ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಇಂಗ್ಲಿಷ್ನ ಕಲಿತ್ರೆ ಮಾತ್ರ ನಮಗೆ ತಲೆಯಲ್ಲಿ ಕೂತ್ಕೊಳ್ಳೋದು. ಬ್ರೇಕ್ ತಗೊಳ್ಳೋಣ, 5 ಮಿನಿಟ್ಸ್ ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ. 5 ಮಿನಿಟ್ಸ್ ಆದ್ಮೇಲೆ ಎಲ್ಲ ನೋಡಿ. ಇದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂದ್ರೆ, ಇದೆಲ್ರಿಗೂ ಅರ್ಥ ಆಯ್ತಾ? ಇದೆಲ್ಲರಿಗೂ ಅರ್ಥ ಆಯ್ತಾ? ಸಿಂಪಲ್ ಆಗಿ ತಗೊಳ್ಳಿ. 2 ಪದ ನೋಡ್ರಿ, ಇಲ್ಲಿ ಇಂಗ್ಲಿಷ್ ಇಲ್ಲ ಅಂತ ಇಟ್ಕೊಳ್ಳಿ. ಕನ್ನಡದಲ್ಲಿ ಏನಿದೆ? BAD DAD. ನಾವು ಅದನ್ನು ಕೂಡಿಸಿದಾಗ DAD ಇಂಗ್ಲಿಷ್ ಅಲ್ಲಿ ಕೂಡಿಸಿದಾಗ ಡ್ಯಾಡ್ ಆಗುತ್ತೆ. BAD ಇಂಗ್ಲಿಷ್ ಅಲ್ಲಿ ಕೂಡಿಸಿದಾಗ ಬ್ಯಾಡ್ ಆಗುತ್ತೆ. ಬಟ್ ಕನ್ನಡದಲ್ಲಿ ಅದನ್ನು ಓದಿದಾಗ ಏನಾಗುತ್ತೆ? ಅದು ಹಂಗೆ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಇದ್ರ ಅರ್ಥ ಏನು? ಇದನ್ನ ನಾವು BAD ಅಂತ ಓದ್ತೀವಿ, ಅದೇನದು ಸ್ಪೆಲ್ಲಿಂಗ್ ಅಷ್ಟೇ. ಸ್ಪೆಲ್ಲಿಂಗ್ ಅಂದ್ರೆ ಅಕ್ಷರದ ಹೆಸರು. ಅಕ್ಷರದ ಹೆಸರನ್ನ ನಾವು ಅದು ಹೆಂಗಿದೆ ಹಂಗೆ ಓದ್ತಾ ಇದೀವಿ, BAD. ಬಟ್ BAD ಕೂಡಿಸಿದಾಗ ಬ್ಯಾಡ್ ಆಗೋದು ಹೇಗೆ ಅನ್ನೋದು ನನಗೆ ಗೊತ್ತಾಗ್ಬೇಕಲ್ವಾ? BAD ಬ್ಯಾಡ್ ಆದ್ರೆ BAD ನೀವು ಹೇಳಿದ್ರೆ ಬ್ಯಾಡ್ ಅಂತ ಹೇಳಿದ್ರಿ. ಓಕೆ, ಸೊ ಬ್ಯಾಡ್ ಆದ್ರೆ ಅದಕ್ಕೆ ಆಗೋದು ಹೇಗೆ ಅನ್ನೋದು ಬೇಕಲ್ವಾ? ಇಂಗ್ಲಿಷ್ ಅಲ್ಲಿ ಇದರ ಸರಿಯಾದ ಉಚ್ಚಾರಣೆ ಇದು. ಈ ಪದಗಳ ಸರಿಯಾದ ಉಚ್ಚಾರಣೆ ಇದು. ಸಿಂಪಲ್ ವರ್ಡ್ಸ್ ಉಚ್ಚಾರಣೆ ನೋಡಿ. ಏನಂತಿದೆ? ಇಲ್ಲೇನಿದೆ? ಬ್ಯಾಡ್. ಇಲ್ಲೇನಿದೆ? ಈ DA ಸೇರಿದಾಗ ನಿಮಗೆ ಡ್ಯಾಡ್ ಆಗುತ್ತೆ. ಗುಡ್. ಆಮೇಲೆ ಇಲ್ಲಿ ಕ್ಯಾಬ್. ಸರಿನೇ. CAB ಅಕ್ಷರ ಸ್ಪೆಲ್ಲಿಂಗ್, ಅದು C ಸ್ಪೆಲ್ಲಿಂಗ್, A ಸ್ಪೆಲ್ಲಿಂಗ್, B ಸ್ಪೆಲ್ಲಿಂಗ್. ಸ್ಪೆಲ್ಲಿಂಗ್ ಬೇರೆ, ಪ್ರೊನೌನ್ಸಿಯೇಷನ್ ಬೇರೆ. ಪ್ರೊನೌನ್ಸಿಯೇಷನ್ ಏನು? ಈ ವರ್ಡ್, ಈ ಪದನ ಉಚ್ಚಾರಣೆ ಮಾಡೋದು ಹೇಗೆ? ಕ್ಯಾಬ್. ಇದರ ಸ್ಪೆಲ್ಲಿಂಗ್ ಏನು? CAB. ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಬೇರೆ, ಉಚ್ಚಾರಣೆ ಬೇರೆ ಇದೆಯಾ? ಇಲ್ಲ. ಸಿಂಪಲ್ ಪದ ಹೇಳಿದ್ನಲ್ಲ ನಾನು, ಅಮರ. ಅಮರ ಅದೇ. CAB ಅಲ್ಲ, CAB ಕ್ಯಾಬ್. ಅಮರ ಸೇಮ್ ಇದೆ. ಅಕ್ಷರನು ಅಮರನೇ ಇದೆ, ಉಚ್ಚಾರಣೆನು ಅಮರನೇ ಇದೆ. ಇಲ್ಲಿ CAB ಅಲ್ಲ, CAB ಕ್ಯಾಬ್. ROB ರಾಬ್. MOB ಮಾಬ್. BAD ಬ್ಯಾಡ್. DAD ಡ್ಯಾಡ್. BIG ಬಿಗ್. ಇದರ ಅರ್ಥ ಏನು? ಅಕ್ಷರ ABCD ಅಂತ ಏನಿದೆ ಅದು ನಾವು ಕಲ್ತಿರೋದು ಸ್ಪೆಲ್ಲಿಂಗ್ ಹೇಳಕ್ಕಷ್ಟೇನೆ. ಪದವನ್ನ ಕೂಡಿಸಿ ಓದ್ಬೇಕಾದ್ರೆ ಅದಕ್ಕೆ ಬೇರೆನೆ ಮೆಥಡ್ ಇದೆ. ಸೊ ನೋಡೋಣ ಅದನ್ನ ಯಾವುದು ಅಂತ. ಈಗ ಇದರಲ್ಲಿ ನಾನು ಒಂದೊಂದು ಅಕ್ಷರ ಮಾತ್ರ ಫೋಕಸ್ ಮಾಡೋಣ. ಇದರಲ್ಲಿ ಇರುವಂತಹ ಒಂದೊಂದು ಅಕ್ಷರಗಳು. ಓಕೆ, ಸೇಮ್ ಇಲ್ಲಿರೋದು ಏನಿದೆ? CAB ಏನಿದೆ? ಫಸ್ಟ್ ಈ ಲಾಸ್ಟ್ ಅಕ್ಷರ BB, CCC, DDD ಇದನ್ನ ಮಾತ್ರ ನಾನು ತಗೊಂಡಿದ್ದೀನಿ. ಕೊನೆಯಲ್ಲಿ ಬರೋ ಅಕ್ಷರದ ಉಚ್ಚಾರಣೆ ನೋಡಿ. ಸೊ ಇಲ್ಲೇನಿದೆ? CAB ಇದೆ ಅಲ್ವಾ? CAB ಇದೆ, ROB ಇದೆ. ನಾನು ಒಂದೊಂದು ಅಕ್ಷರ ಮಾತ್ರ ತಗೊಂಡಿದ್ದೀನಿ. ಒಂದೊಂದು ಅಕ್ಷರದ ಉಚ್ಚಾರಣೆ ಏನಿದೆ ನೋಡಿ. ಇದು ಅಕ್ಷರ ಏನು? ನಾವು ಹೇಳ್ತಾ ಇದ್ದಿದ್ದು B, ಆದ್ರೆ ಇಲ್ಲೇನಂತಿದೆ? ಅರ್ಧ ಅಕ್ಷರ ಇದೆ. ನಾವು ಹೇಳ್ತಾ ಇದ್ದಿದ್ದು B, ಇಲ್ಲೇನಿದೆ? ಅರ್ಧ ಅಕ್ಷರ ಇದೆ ಅಲ್ವಾ? ಹಾಗೆ ಇಲ್ಲಿ ಇದು ಅಕ್ಷರ ಏನು? C, ಇಲ್ಲೇನಿದೆ? C ಅಂತಿದ್ಯಾ? ಈ ಅಕ್ಷರ ಏನು? ನಾವು ಹೇಳ್ತಾ ಇದ್ದಿದ್ದು D, ಇಲ್ಲೇನಿದೆ? ಡ. ಇಲ್ಲೇನಿದೆ? D ಅಂತಿದ್ಯಾ? ಇಲ್ಲ.
ಏನಂತಿದೆ ಡ, ಇಲ್ಲಿ ಏನಂತಿದೆ ಡ, ಹೌದಾ? ಇಲ್ಲಿ ನಾವು ಇದನ್ನ ಎಫ್ ಅಂತ ಹೇಳ್ತಾ ಇದ್ವಿ, ಎ ಎಫ್. ಇಲ್ಲೇನಿದೆ ಎ ಇಲ್ಲವೇ ಇಲ್ಲ, ಬರೀ ಇದು. ಹಾಗೆ ನಾವು ಇದನ್ನ ಜಿ ಅಂತ ಹೇಳ್ತಿದ್ವಿ, ಜಿ. ಬಟ್ ಇಲ್ಲೇನಿದೆ ಗ ಗ, ಹೌದಾ? ಇಲ್ಲೇನಿದೆ ಈ ಅಕ್ಷರನ ನಾವು ಜಿ ಅಂತ ಹೇಳ್ತಿದ್ವಾ, ಬಟ್ ಇಲ್ಲೇನಿದೆ ನೋಡಿದ್ರ ಗ. ಇದರ್ಥ ಏನು? ಉಚ್ಚಾರಣೆ ಬೇರೆ, ಅಕ್ಷರದ ಹೆಸರು ಬೇರೆ. ಉಚ್ಚಾರಣೆ ನಾವು ಮಾಡಿದಾಗ ಕ್ಯಾಬ್ ಅಂತಾನೆ ಹೇಳ್ಬೇಕು. ಅಂದ್ರೆ ಅದರ ಅರ್ಥ ಏನು? ಇಲ್ಲಿ ಎರಡು ಅಕ್ಷರ ಸೇರಿ ಬಿ ಮತ್ತೆ ಎ ಸೇರಿ ನಿಮಗೆ ಬ್ಯಾ ಆಗಿದೆ. ಡಿ ಉಚ್ಚಾರಣೆ ಡನೇ ಇದೆ. ಡಿ ಮತ್ತೆ ಎ ಸೇರಿ ಡ್ಯಾ ಆಗಿದೆ. ಡಿ ಉಚ್ಚಾರಣೆ ಡ. ಸೊ ಅಕ್ಷರಗಳನ್ನು ಕೂಡಿಸೋದನ್ನು ಕಲಿಬೇಕು ನಾವು. ಓಕೆ. ಸೊ ಎಂ ಮತ್ತೆ ಓ, ಎಂ ಮತ್ತೆ ಓ ಸೇರಿ ಮಾ, ಆರ್ ಮತ್ತೆ ಓ ಸೇರಿ ರಾ, ಸಿ ಮತ್ತೆ ಎ ಸೇರಿ ಕ್ಯಾ. ಕ್ಯಾ ಅನ್ನೋ, ಈಗ ಕನ್ನಡದಲ್ಲಿ ಕ್ಯಾ ಅಂತಿದೆ. ಇದನ್ನ ಹೆಂಗೆ ಹೇಳ್ತೀರಾ? ಒಂದೇ ಅಕ್ಷರ ಅಂತ ಹೇಳ್ತೀರಾ ಅಥವಾ ಯಾವ ತರ ಹೇಳ್ತೀರಾ? ಒತ್ತಕ್ಷರ ಅಂತ ಹೇಳ್ತೀರಾ? ಒಂದೇ ಅಕ್ಷರ ಅಂತ ಹೇಳ್ತೀರಾ, ಒತ್ತಕ್ಷರ ಅಂತ ಹೇಳ್ತೀರಾ? ಪಿ ಐ ಸೇರಿದಾಗ ಮಾತ್ರ ಪಿ ಬರುತ್ತೆ ಹೊರತು ಬರೀ ಪಿ ಅಂದಾಗ ಪಿ ಅಲ್ಲ, ಪಿ ಐ ಬರಬೇಕು, ಅವಾಗ್ಲೇ ಪಿ ಆಗೋದು. ಓಕೆ. ಸೊ ಇದ್ರ ಅರ್ಥ ಏನು? ನಾವು ಇಷ್ಟು ದಿನ ಎ ಬಿ ಸಿ ಡಿ ಅಂತ ಕೂರ್ಸಕ್ ಟ್ರೈ ಮಾಡಿ ನೋಡ್ತಾ ಇದ್ವಿ, ಅದು ಸೆಟ್ ಆಗ್ತಾ ಇಲ್ಲ, ನಮಗೆ ಓದಕ್ಕಾಗ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಇತ್ತು. ಈಗ ನೀವು ಮಾಡ್ಬೇಕಾಗಿರೋದೇನು? ಸಿ ಉಚ್ಚಾರಣೆ ಕ, ಡಿ ಉಚ್ಚಾರಣೆ ಡ. ಸೊ ಹಾಗಾಗಿ ನಾವು ಮಾಡ್ಬೇಕಾಗಿರೋದು ಇಷ್ಟೇನೆ, ಈ ಅಕ್ಷರಗಳನ್ನ ನಾವು ಯಾವ ತರ ನೋಡ್ಬೇಕು. ನೋಡಿ, ಈಗ ನಾವು ಕಲಿತಾ ಇದ್ದದ್ದು ಇಲ್ಲಿ ನೋಡಿ, ಎ ಬಿ ಸಿ ಡಿ ನಾವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಈ ತರ ನಾವು ಕಲಿತಾ ಇದ್ವಿ. ಇನ್ಮೇಲೆ ನೀವು ಮಾಡ್ಬೇಕಾಗಿರೋದು, ನಾ ಹೇಳ್ದಲ್ಲ, ಬಿ ಗೆ ನಮಗೆ ಬ ಅಂತ ಬಂತು, ಸಿ ಗೆ ನಮಗೆ ಕ ಅಂತ ಬಂತು, ಡಿ ಗೆ ನಮಗೆ ಡ ಅಂತ ನೋಡಿದ್ವಿ. ಓಕೆ. ಅದೇ ತರ ಎಲ್ಲ ಅಕ್ಷರಗಳಿಗೂ ಒಂದೊಂದು ಉಚ್ಚಾರಣೆ ಇದೆ. ಎ ಅಂತ ಬಂದಾಗ ನಾವು ಆ ಅಂತ ಹೇಳ್ತೀವಿ, ಆಪಲ್. ಓಕೆ. ಸೊ ಎ ಇ ಐ ಓ ಯು ಅದನ್ನು ನೋಡ್ಬಿಡೋಣ. ಇಲ್ಲಿ ನೋಡಿ, ಇಲ್ಲಿ ಆಪಲ್ ಅಂತ ಒಂದು ಪದ ಇದೆ. ಆಪಲ್, ಆಪಲ್ ಫಸ್ಟ್ ಎ ಇದೆಯಾ? ಏದು ಉಚ್ಚಾರಣೆ ಏನಿದೆ? ಆ. ಎಗ್ ಅಂತ ಒಂದು ಪದ ಇದೆ, ಇದು ಉಚ್ಚಾರಣೆ ಏನು? ಇ. ಎ. ಇಂಕ್ ಅಂತಿದೆ, ಇದರಲ್ಲಿ ನೋಡಿ ಇ. ಇಲ್ಲಿ ಇಂಟರ್ನೆಟ್ ಅಂತಿದೆ, ಇ. ಯು ಅಂತಿದೆ, ಯುದು ಬಟ್ ಉಚ್ಚಾರಣೆ ಅ ಅಂತಿದೆ. ಓ ಅಂತಿದೆ, ಓದು ಉಚ್ಚಾರಣೆ ಆ, ಆಕ್ಸ್. ಹಾಗಾಗಿ ನಾವು ಅನ್ಕೊಂಡಂಗೆ ಎ ಇ ಐ ಓ ಯು ಸ್ವರಗಳಿದು, ಅದೇ ತರ ಉಚ್ಚಾರಣೆ ಬರೋದಿಲ್ಲ ಎಲ್ಲ ಪದಗಳು. ಓಕೆ. ಸೊ ಅದು ನಮಗೆ ಗೊತ್ತಿದ್ರೆ ಸ್ಪಷ್ಟವಾಗಿ ನೋಡಿವಿ. ಏದು ಉಚ್ಚಾರಣೆ? ಆ, ಎ, ಇ, ಆ, ಅ. ಓಕೆ. ಸೊ ಈಗ ನಾವು ಮಾಡಬೇಕಾಗಿರೋದೇನು? ಸ್ಪೆಲ್ಲಿಂಗ್ ಬೇರೆ, ಇದು ನೇಮ್ಸ್. ನೇಮ್ಸ್ ಅಂದ್ರೆ ಅಕ್ಷರಗಳ ಹೆಸರು. ಇಷ್ಟು ದಿನ ನಾವು ಹೇಳ್ತಾ ಇದ್ದು ಎ ಬಿ ಸಿ ಡಿ ಇ, ಇದೇನಿದು? ಹೆಸರು. ಹೆಸರು, ಅಕ್ಷರದ ಹೆಸರು. ಇನ್ನು ಮೇಲೆ ನೀವು ಮಾಡಬೇಕಾಗಿರೋದು ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ. ಒಂದು ಅಕ್ಷರದ ಉಚ್ಚಾರಣೆ ಬೇರೆ ಇರುತ್ತೆ, ಹೆಸರು ಬೇರೆ ಇರುತ್ತೆ. ಸೊ ಈಗ ನೀವು ಎಗೆ ನಾವು ಇನ್ಮೇಲೆ ಏನ್ ಹೇಳ್ಬೇಕು? ಆ. ಎಗೆ ನಾವು ಏನ್ ಹೇಳ್ಬೇಕು? ಆ. ಬಿ ಗೆ ಬ. ಸಿ ಅಕ್ಷರಕ್ಕೆ ಎರಡು ಸೌಂಡ್ ಇದೆ, ಕ ಸ, ಅದಾದ್ಮೇಲೆ ನೋಡೋಣ. ಡಿ ಗೆ ಡ, ಇ ಗೆ ಎ, ಎಫ್ ಗೆ ಫ, ಜಿ ಗೆ ಗ ಜ. ಜಿ ಗೆ ಎರಡು ಸೌಂಡ್ ಇದೆ, ಗ ಜ. ಎಚ್ ಗೆ ಹ, ಐ ಗೆ ಇ, ಜೆ ಗೆ ಜ, ಕೆ ಗೆ ಕ, ಎಲ್ ಗೆ ಲ್, ಎಂ ಗೆ ಮ್, ಎನ್ ಗೆ ನ್. ಓ ಗೆ ಆ, ಪಿ ಗೆ ಪ, ಕ್ಯೂ ಗೆ ಕ್ವ. ಕ್ವ ಅಂತ ಹೇಳ್ಬೇಕು, ಅದು ಯಾಕೆ ಅಂತ ಹೇಳ್ತೀನಿ. ಆರ್ ಗೆ ರ್, ಎಸ್ ಗೆ ಸ್, ಟಿ ಗೆ ಟ, ಯು ಗೆ ಅ. ಯು ಗೆ ಅ. ಅಂಕಲ್. ಅಂಕಲ್ ಸ್ಪೆಲ್ಲಿಂಗ್ ಏನು? ಯು ಎನ್ ಸಿ ಎಲ್ ಇ, ಅಂಕಲ್. ಅಪ್ ಸ್ಪೆಲ್ಲಿಂಗ್ ಏನು? ಯು ಪಿ. ಸಿಂಪಲ್ ನೋಡಿ, ಯು ಪಿ. ಇದನ್ನ ನಾವು ಕನ್ನಡದಲ್ಲಿ ಬರೆಯೋದಾದ್ರೆ ಅ, ಪಿ ಗೆ ಪ. ಅಲ್ಲಿಗೆ ಏನಾಯ್ತು? ಯುದು ಉಚ್ಚಾರಣೆ ಅ, ಪಿದು ಉಚ್ಚಾರಣೆ ಎಲ್ಲಿದೆ? ಇಲ್ಲಿ ಪ. ಸರಿ ತಾನೇ? ಇದು ಯು ಪಿ ಅಂತ ಬರೆದ್ರೆ ಯು ಪಿ. ಇದು ಸ್ಪೆಲ್ಲಿಂಗ್, ಇದು ಹೇಳುವ ರೀತಿ, ಅಕ್ಷರ ಹೆಸರು, ಅದು ಉಚ್ಚಾರಣೆ ಯಾವುದು? ಅಪ್. ಸೊ ಹಾಗಾದ್ರೆ ಯು ನಾವು ಯಾವ ತರ ಉಚ್ಚಾರಣೆ ಮಾಡಬೇಕು? ಅ. ಪಿ ನ ಉಚ್ಚಾರಣೆ ಮಾಡಬೇಕು ಅನ್ನೋ ರೀತಿ ಪ. ಪಿ ಅಂತಲ್ಲ, ಪ. ಓಕೆ. ಇದು ನಿಮಗೆ ಅರ್ಥ ಆದ್ರೆ ಆಮೇಲೆ ಬೇರೆ ನೋಡಿ, ವಿ ಗೆ ವ, ಡಬ್ಲ್ಯೂ ಗೆ ವ. ಡಬ್ಲ್ಯೂ ಮತ್ತೆ ವಿ ಎರಡು ಒಂದೇ ತರ ಸೌಂಡ್ ಬರುತ್ತೆ. ಎಕ್ಸ್ ಗೆ ಕ್ಷ, ವೈ ಗೆ ಯ, ಝೆಡ್ ಗೆ ಝ್. ಇದು ನಿಮಗೆ ಅರ್ಥ ಆದ್ರೆ, ನಾನು ಫಸ್ಟಿಗೆ ತೋರಿಸಿದ್ನಲ್ಲ 6 ಪದಗಳು, ದೊಡ್ಡ ದೊಡ್ಡ ಪದಗಳು, ಅದು ಈಸಿಯಾಗಿ ಮಾಡ್ಬೋದು. ಈಗ ನೋಡಿ, ನಾವು ಇದನ್ನ ಏನ್ ಮಾಡೋಣ? ಈಗ
ಸಣ್ಣ ಸಣ್ಣ ಪದಗಳು ತಗೊಳ್ಳೋಣ. ಆಪಲ್, ಬ್ಯಾಟ್, ಕ್ಯಾಟ್, ಡಾಗ್, ಎಗ್. ಇದಕ್ಕೆ ನಾವು ABCD ಹಾಕ್ತೀವಿ. ಆಪಲ್ಗೆ APPLE, ಇದನ್ನ 3 ಕನ್ನಡದಲ್ಲಿ ಕೂಡಿಸ್ರಿ. APPLE ಅಂತ ಬರೀ ಕನ್ನಡದಲ್ಲಿ ಕೂಡಿಸ್ರಿ, ಇಂಗ್ಲಿಷ್ ಅಲ್ಲ. APPL ಅಂತ ಕನ್ನಡದಲ್ಲಿ ಕೂಡಿಸಿದ್ರೆ APPLE ಅಂತಾನೆ ಬರುತ್ತೆ. ಇಂಗ್ಲಿಷ್ ಅಲ್ಲಿ APPLE ಆಪಲ್ ಆಗುತ್ತೆ, ಕನ್ನಡದಲ್ಲಿ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, APPLE ನಾವು ಅಕ್ಷರದ ಹೆಸರು ಬಿಟ್ಟು ನಾವು ಯಾವ ತರ ಕಲ್ಪಿ, ಆ ಇಂಗ್ಲಿಷ್ ಅಲ್ಲಿ ಇ ಕೊನೆಯಲ್ಲಿ, ಇಂಗ್ಲಿಷ್ ಅಲ್ಲಿ ಇ ಬಂದ್ರೆ ಇ ಸೈಲೆಂಟ್ ಆಗುತ್ತೆ, ಎಕ್ಸೆಪ್ಟ್ ಸಮ್ ವರ್ಡ್ಸ್. ಸೊ ಕೆಲವು ಇದನ್ನ ನೆನಪಲ್ಲಿ ಇಟ್ಕೋಬೇಕು ನೀವು, ಕೆಲವು ರೂಲ್ಸ್ ನೆನಪಲ್ಲಿ ಇಟ್ಕೋಬೇಕು. ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಇ ಬಂದ್ರೆ ಆಲ್ಮೋಸ್ಟ್ ನಿಮಗೆ 99.9% ವರ್ಡ್ಸ್ ಸೈಲೆಂಟ್ ಆಗಿರುತ್ತೆ. ಒಂದಷ್ಟು ಪದಗಳು ಮಾತ್ರ ಅದರಲ್ಲಿ ಇನ ಉಚ್ಚಾರಣೆ ಮಾಡಬೇಕು. ಉದಾಹರಣೆಗೆ ಹಿ, ಶಿ, ಮೀ, ವಿ, ಬಿ, ಇದರಲ್ಲೆಲ್ಲ ಈ ಸೈಲೆಂಟ್ ಆಗಲ್ಲ, ಈ ಉಚ್ಚಾರಣೆ ಆಗುತ್ತೆ, ಬಟ್ ಅದನ್ನ ಈ ಲಾಂಗ್ ಇ ಅಂತಾನೆ ಹೇಳ್ಬೇಕು. ಕಾಮನ್ ಆಗಿ ಇದು ಈ ಸೈಲೆಂಟ್ ಆಗಿರುತ್ತೆ. ಸೊ ಇದನ್ನ ಬಿಟ್ಬಿಡೋಣ. ಈಗ ಕನ್ನಡದಲ್ಲಿ ಕೂಡಿಸಿ, ಇದನ್ನ ಕನ್ನಡದಲ್ಲೇ ಕೂಡಿಸಿ. ಕನ್ನಡದಲ್ಲಿ ಪ ಸೇರಿದ್ರೆ ಏನಾಗುತ್ತೆ, ಆಪಲ್. ಹೌದಾ? ಬ್ಯಾಟ್ ನ ಕೂಡಿಸಿ, ಆಕ್ಟ್. ಇವೆರಡನ್ನು ಕೂಡಿಸಿದಾಗ ಏನಾಗುತ್ತೆ, ಉಳಿದಿರೋದೇನು, ಬ್ಯಾಟ್. BAT ಅಂತ ಬರೋದಿಲ್ಲ ಅಲ್ಲಿ. ಸೊ ಆಕ್ಟ್, ಕ್ಯಾಟ್. ಡಾಗ್, ಎಗ್. ಇಂಗ್ಲಿಷ್ ಅಲ್ಲಿ 2 ಅಕ್ಷರ ಒಟ್ಟಿಗೆ ಒಂದೇ ತರ ಬಂದ್ರೆ ಒಂದನ್ನ ಸೈಲೆಂಟ್ ಮಾಡಬೇಕು. ಓಕೆ, 2 ಅಕ್ಷರ ಒಂದೇ ತರ ಬಂದ್ರೆ ಒಂದು ಅಕ್ಷರನ ಸೈಲೆಂಟ್ ಮಾಡಬೇಕು. ಸೊ ಈ ತರದೆಲ್ಲ ವಿಷಯಗಳು ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಇಂಗ್ಲಿಷ್ ಅಕ್ಷರಗಳನ್ನು ಕೂಡಿಸಿ ಓದಲಿಕ್ಕೆ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಈಗ ನಾವು ದೊಡ್ಡ ಪದಗಳಿಗೆ, ಈ ಪದಗಳಿಗೆ ಅಳವಡಿಸಿ ನೋಡೋಣ. ಇವರೇನೋ ಹೇಳಿದ್ರಲ್ಲ, ಈಗ ದೊಡ್ಡ ಪದಗಳಿಗೆ ಇದಾಗುತ್ತಾ ಅಂತ ನೋಡಿ. ಈಗ ಇದನ್ನೇ ನಾನು ಅಲ್ಲಿ ಏನ್ ಹೇಳ್ಕೊಟ್ಟೆ ನಿಮಗೆ, ಈ ತರ ಹೇಳ್ಬೇಕು ಅಂತ. ಐಗೆ ಇ ಅಲ್ವಾ, ಎನ್ಗೆ ಸಿಗೆ ಕ, ಓಗೆ ಆ, ಎಂಗೆ ಪಿಗೆ ಪ, ಆರ್ಗೆ ರ್, ಇಗೆ ಎ, ಎಚ್ಗೆ ಹ, ಇಗೆ ಎ, ಎನ್ಗೆ ಎಸ್ಗೆ ಸ್, ಇಗೆ ಇ, ಬಿಗೆ ಬ, ಇಗೆ ಇ, ಎಲ್ಗೆ ಲ್, ಐಗೆ ಇ, ಟಿಗೆ ಚ, ವೈಗೆ ಇ. ಇಲ್ಲಿ ವೈ ಅಂತ ಕೊನೆಗೆ ಬಂದ್ರೆ, ಕೊನೆಯಲ್ಲಿ ಅರ್ಥ ಮಾಡ್ಕೊಳ್ಳಿ, ವೈ ಕೊನೆಯಲ್ಲಿ ಬಂದ್ರೆ ಒಂದು ಐ ಅಂತ ಆಗುತ್ತೆ, ಅಥವಾ ಇ ಅಂತ ಆಗುತ್ತೆ, ಅಥವಾ ಇ ಅಂತ ಆಗುತ್ತೆ. ಸೊ ತಲೆ ಕೆಡಿಸ್ಕೊಬೇಡಿ, ಅದ್ ಆಮೇಲೆ ನೋಡೋಣ. ಈಗ ಒಂದೇ ಅಕ್ಷರ ಅಲ್ವಾ, ವೈ ಕೊನೆಯಲ್ಲಿ ಬಂದ್ರೆ 3 ಸೌಂಡ್ ಬರುತ್ತೆ, ಇ, ಐ ಅಂತ ಬರುತ್ತೆ. ಓಕೆ, ಸೊ ಆಮೇಲೆ ನೋಡೋಣ. ಈಗ ನೀವೇನ್ ಮಾಡ್ಬೇಕು, ನಾನು ಈ ಅಕ್ಷರಗಳೆಲ್ಲ ಎಲ್ಲಿಂದ ಸಿಕ್ತು, ನನಗೆ ವರ್ಣಮಾಲೆಯಲ್ಲೇ ಸಿಕ್ತು. ಅದನ್ನ ನಾವು ಅದರ ಸೌಂಡ್ಸ್ ಅನ್ನ ತಗೊಂಡಿದೀವಿ, ರೈಟ್? ಈಗ ಏನ್ ಮಾಡ್ಬೇಕು, ಒಂದೊಂದೇ ಅಕ್ಷರ ಕೂಡಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ಏನ್ ಮಾಡ್ಬೇಕು, 2 ಅಕ್ಷರನ ಒಟ್ಟಿಗೆ ಕೂಡಿಸಿ. 2 ಅಕ್ಷರ, ಇಲ್ಲಿ 3 ಅಕ್ಷರ ಕೂಡಿಸಿ. ಸೊ ಇದು ಸಿಲಬಲ್ ಪ್ರಕಾರ, ಇದರಲ್ಲಿ ಒಂದು ಸ್ವರ ಇರಬೇಕು. ಇದನ್ನ ಕೂಡಿಸ್ರಿ, ಒಂದು ಸ್ವರ ಇರಬೇಕು. ಇವೆಲ್ಲ ಕೂಡಿಸಿದಾಗ ಏನಾಗುತ್ತೆ ನಿಮಗೆ, ಯಾರಾದ್ರೂ ಓದ್ರಿ ನೋಡೋಣ, ಇದನ್ನ ಕನ್ನಡದಲ್ಲಿ ಓದ್ರಿ ನೋಡೋಣ. ಕನ್ನಡದಲ್ಲೇ ಓದ್ರಿ ಇದನ್ನ. ವೆರಿ ಗುಡ್. ಕನ್ನಡದಲ್ಲೇ ತಪ್ಪು ಮಾಡ್ತಾ ಇದ್ದೀರಾ, ಇನ್ನು ನಾನು ಇಂಗ್ಲಿಷ್ ಹೆಂಗೆ ಹೇಳ್ಕೊಡೋದು? ಓಕೆ, ಇನ್ನು ಇದು ಮಾಡ್ತೀನಿ. ಇಲ್ಲ ಇದೆಯಲ್ಲ, ಇದನ್ನು ಓದ್ರಿ. ಬೇರೆ ಯಾರಾದ್ರೂ ಟ್ರೈ ಮಾಡ್ರಿ. ಇನ್ನೊಂದ್ಸಲ ಹೇಳಿ. ಯಾರು ಹೇಳಿದ್ದದು? ಗೀತಾ. ಈ ಪದ ನಿಮಗೆ ಮೊದಲೇ ಓದಕ್ ಬರ್ತಿತ್ತಾ? ನೋ. ಈಗ ಈ ಪದನ ನೀವು ನೋಡಿ, ಕನ್ನಡದ ಸಹಾಯದಿಂದ ನೀವು ಅದನ್ನು ಓದಿದ್ರಿ. ಇದನ್ನ 2 ದಿನ ಪ್ರಾಕ್ಟೀಸ್ ಮಾಡಿದ್ರು ಸಾಕು, ನಿಮಗೆ ಇದು ಈಸಿಯಾಗಿ ಬಂದ್ಬಿಡುತ್ತೆ. 26 ಅಕ್ಷರಗಳ 28 ಸೌಂಡ್ಸ್ ಏನಿದೆ, ಇದು ಆ, ಬ, ಕ, ಡ ಅಂತ ಇದೆಯಲ್ವಾ, ಇದನ್ನ ನೀವು 2 ದಿನ ಪ್ರಾಕ್ಟೀಸ್ ಮಾಡಿದ್ರೆ ಇವೆಲ್ಲ ಪದ ಈಸಿಯಾಗಿ ಓದ್ಬೋದು. ಅರ್ಥ ಆಗ್ತಿದೆಯಾ? ಈಗ ಬೇಕಾದ್ರೆ ನಾಳೆನೇ ಟ್ರೈ ಮಾಡಿ ನೀವು ಆಡಿಯೋ ಹಾಕ್ರಿ, ಸರ್ ನಾನು ಈ ವರ್ಡ್ ಓದ್ತಾ ಇದ್ದೀನಿ ಅಂತ. ಸೊ ಈಗ ಇನ್ಕಾಂಪ್ರಿಹೆನ್ಸಿಬಿಲಿಟಿ ಅಷ್ಟೇ. ಅದೇ ತರ ಈ ಪದನ ಹೆಂಗ್ ಓದ್ತೀರಾ ನೋಡಿ. ಕನ್ನಡದಲ್ಲೇ ಬರ್ದಿದ್ದೀನಿ, ಕನ್ನಡದಲ್ಲೇ ಓದ್ರಿ, ಅದೇ ಇಂಗ್ಲಿಷ್ ಪ್ರೊನೌನ್ಸಿಯೇಷನ್.
ಎರಡನೇ ಪದ ಓದ್ರಿ, ಇದು ಓದಿದ್ರಿ ಇನ್ಕಾಂಪ್ರಿಹೆನ್ಸಿಬಿಲಿಟಿ. ಓಕೆ, ಇದು ಇಂಗ್ಲಿಷ್ ಕನ್ನಡದಲ್ಲಿ ಬರೆದಾಗ ಓದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಕನ್ನಡ ಸ್ಪಷ್ಟವಾಗಿ 100% ಓದಕ್ಕೆ ಬರೋರಿಗೆ ಇದು ಈಸಿ ಆಗುತ್ತೆ. ಇದನ್ನು ಓದ್ರಿ ಯಾರಾದ್ರು. ಡಿಪೆಂಡ್ಸ್. ಹಾ, ವೆರಿ ಗುಡ್. ಓಕೆ, ಇದು ಇನ್ನೊಂದ್ಸಲ ಹೇಳಿ. ಆಪ್ಟಿ. ಓಕೆ, ಸೊ ಇದನ್ನ ಕರೆಕ್ಟ್ ಕನ್ನಡದಲ್ಲಿ ಓದಕ್ ಆಗ್ತಿದೆಯಲ್ವ ನಿಮಗೆ? ಈಗ ಇದನ್ನೇ ನೀವು ನಾನು ಪ್ರೊನೌನ್ಸಿಯೇಷನ್ ಹೇಳ್ಕೊಟ್ನಲ್ಲ, ಅಕ್ಷರಗಳ ಪ್ರೊನೌನ್ಸಿಯೇಷನ್ ಮುಖ್ಯ. ಇದು ಪ್ರೊನೌನ್ಸಿಯೇಷನ್ ಅಂತಿದೆಯಲ್ಲ, ಇದಿಷ್ಟನ್ನ 26 ಸೌಂಡ್ಸ್ ಏನಿದೆ, 26 ಅಕ್ಷರಗಳು ನಾವು ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಪ್ರಾಕ್ಟೀಸ್ ಮಾಡಿದ್ವಿ. ABCD ಅಂತ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದು ಬಿಟ್ಟು ನೀವು ಅಂತ ಪ್ರಾಕ್ಟೀಸ್ ಮಾಡಿದ್ರೆ ಈ ಪದಗಳನ್ನ ಈಸಿಯಾಗಿ ಓದ್ಬೋದು. ಈ ಪದಗಳಂತಲ್ಲ, ಇವೆಲ್ಲವು. ಅರ್ಥ ಆಯ್ತಾ? ನಾಳೆನೇ ನೀವು ಅದನ್ನ ಟ್ರೈ ಮಾಡಿ, ನಾಳೆ ಪ್ರಾಕ್ಟೀಸ್ ಮಾಡಿ. ನಾಳೆ ನೀವು ಪ್ರಾಕ್ಟೀಸ್ ಮಾಡಿ ಈ ಪದಗಳನ್ನು ನಿಮ್ಮ ಕೈಲಿ ಈಸಿಯಾಗಿ ಓದಕ್ಕಾಗುತ್ತಾ ಅಂತ ಕೂಡಿಸ್ಬೇಕು. ಅಂದ್ರೆ ಹಂಗೆ ಓದಕ್ಕಾಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಕೂಡಿಸ್ಬೇಕಲ್ವಾ? ಕೂಡಿಸ್ತಾ ಓದ್ಬೇಕು. ಈ ತರ ನಾವು ಒಂದೇ ಸಲ ಓದಕ್ಕಾಗೋದಿಲ್ಲ, ಈ ತರ ಕೂಡಿಸ್ಬೇಕು. ಫಸ್ಟ್ ಹಿಂಗೆ ಹಾಕೊಳ್ಳಿ, ಹಿಂಗೆ ಹಾಕೊಂಡು ಆಮೇಲೆ ಎರಡು ಮೂರು ಅಕ್ಷರಗಳಾಗಿ ಒಂದರಲ್ಲಿ ಒಂದು ಸ್ವರ ಇರಬೇಕು. A, E, I, O, U ಯಾವ್ದಾದ್ರು ಇರಬೇಕು. ಇಲ್ಲಿ I ಇದೆ, ಇಲ್ಲಿ O ಇದೆ, ಇಲ್ಲಿ E ಇದೆ, I ಇದೆ, E ಇದೆ, I, Y ಬಿಡಿಸ್ಕೊಳ್ಳೋದು ಈ ತರ. ಇದನ್ನ ನಾವು ಸಿಲೆಬಲ್ ಅಂತ ಹೇಳ್ತೀವಿ. ಓಕೆ, ಇಂಗ್ಲಿಷಲ್ಲಿ ನಿಮಗೆ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ಸಾಕು. ನೀವು 70% ಇಂಗ್ಲಿಷ್ ನಿಮಗೆ ಬಂದ ಹಾಗೆ. ಯಾಕಂದ್ರೆ ಇಷ್ಟು ದೊಡ್ಡ ಪದನೇ ನೀವು ಸಿಂಪಲ್ ಆಗಿ ಓದ್ತಾ ಇದೀರಲ್ವ. ಈಗ ಈ ಮೆಥಡ್ ಯೂಸ್ ಮಾಡಿದ್ರೆ 70% ಇಂಗ್ಲಿಷ್ ಇಂಗ್ಲಿಷ್ ಪದಗಳನ್ನು ಓದ್ಬೋದು. ಇದೇ ನಿಮಗೆ ಒಂದು ವಾರ ಸಾಕು ಅಲ್ವಾ? A, B, K, D, G, L, M, N ಈ ತರ ಓದಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು ವಾರ ಸಾಕು. ಒಂದು ವಾರ ಬೇಡ, ಒಂದು 2-3 ದಿನದಲ್ಲಿ ಮಾಡ್ಬೋದು. ಅದನ್ನ 3 ದಿನದಲ್ಲಿ ನೀವು ಕರೆಕ್ಟಾಗಿ ಕೂತ್ಕೊಂಡು ಮಾಡಿದ್ರೆ 3 ದಿನದಲ್ಲಿ ನಾನು ಕೊಡೋ 70% ಪದಗಳನ್ನು ನೀವು ಓದ್ಬೋದು. ಓಕೆ, ಯಾವ ಮೆಥಡ್ ಅಲ್ಲಿ? ಈ ತರ ಕೂಡಿಸ್ತಾ ಹೋಗ್ಬೇಕು. 3 ದಿನದಲ್ಲೇ ನೀವು 70% ಇಂಗ್ಲಿಷ್ ಕಂಪ್ಲೀಟ್ ಆಗಿ ಓದ್ತೀರಾ. ಆದ್ರೆ 30% ಇದೆಯಲ್ವಾ, 30% ಓದಲಿಕ್ಕೆ ನಿಮಗೆ 6 ತಿಂಗಳು ಬೇಕು. 30% ಇಂಗ್ಲಿಷ್ ಕಲಿಯಕ್ಕೆ 6 ತಿಂಗಳು ಸಮಯ ಬೇಕೇ ಬೇಕು. 70% ಇಂಗ್ಲಿಷ್ ಓದಕ್ಕೆ 3 ದಿನ ಸಾಕು, ಅಥವಾ 6 ದಿನನೇ ತಗೊಳ್ಳಿ. 30% ಇಂಗ್ಲಿಷನ್ನ ಕಲೀಲಿಕ್ಕೆ ನಮಗೆ 6 ಮಂತ್ಸ್ ಬೇಕು. ಅರ್ಥ ಆಯ್ತಾ? ಇಷ್ಟೇ ವ್ಯತ್ಯಾಸ. ಅಂದ್ರೆ ಈ 30% ಅಲ್ಲಿ ಅಂತದ್ದು ಏನಿದೆ ಅಂತ ಕೇಳಿದ್ರೆ, 30% ಅಲ್ಲಿ ಬಹಳ ವಿಷಯಗಳಿದ್ದಾವೆ. ಕನ್ನಡದಲ್ಲಿ ಅನ್ಕೊಂಡಂಗಲ್ಲ, ಇಂಗ್ಲಿಷಲ್ಲಿ ತುಂಬಾ ಕನ್ಫ್ಯೂಸಿಂಗ್ ವರ್ಡ್ಸ್ ಇದೆ, ಕನ್ಫ್ಯೂಸಿಂಗ್ ಕಾಂಬಿನೇಷನ್ಸ್ ಇದೆ, ಕನ್ಫ್ಯೂಸಿಂಗ್ ಸೌಂಡ್ಸ್ ಇದಾವೆ. ನಾವು ಅನ್ಕೊಂಡಂಗೆ ಸೌಂಡ್ ಇರೋದಿಲ್ಲ. ಅಕ್ಷರ ನೋಡಕ್ ಒಂಥರ ಇರುತ್ತೆ, ಆದ್ರೆ ಅದರ ಉಚ್ಚಾರಣೆನೇ ಬೇರೆ ಇರುತ್ತೆ. ಇನ್ಫ್ಯಾಕ್ಟ್ ಎ ಅನ್ನೋ ಅಕ್ಷರಕ್ಕೆ 8 ತರದ ಸೌಂಡ್ ಇದೆ, ಓ ಅನ್ನೋ ಅಕ್ಷರಕ್ಕೆ 11 ತರದ ಸೌಂಡ್ಸ್ ಇದೆ. ನಾವು ಎ ಅನ್ನೋ ಅಕ್ಷರ ನಾನು ಇವಾಗ ಏನ್ ಹೇಳಿದೆ, ಆ ಅಂತ ಹೇಳಿ ಅಂತ ಹೇಳಿದೆ. ಬಟ್ ಆ ನಿಮಗೆ ಬರೋದು 70% ಮಾತ್ರ. ಓಕೆ, ಇನ್ನು 30% ನಿಮಗೆ ಬೇರೆ ಸೌಂಡ್ಸ್ ಬರುತ್ತೆ. ಎ ಅಂತಾನೆ ಬರುತ್ತೆ. ಎ ಕೆಲವು ಸಲ ಆ ಅಂತ ಆಗುತ್ತೆ, ಎ ಕೆಲವು ಸಲ ಅ ಆಗುತ್ತೆ, ಕೆಲವು ಸಲ ಎ ಆಗುತ್ತೆ. ಅದೆಲ್ಲ 30% ಒಳಗೆ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಯ್ತಾ? ಎನಿ ಕ್ವೆಶ್ಚನ್ಸ್? ಈ ಪಾಠಕ್ಕೆ ಸಂಬಂಧಪಟ್ಟಿದ್ದು ಏನಾದ್ರು ನಿಮಗೆ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಪ್ರಶ್ನೆಗಳೇನಾದ್ರು ಕೇಳಿ. ಯಾವುದು? ಏನಪ್ಪ? ಹೇಳಿ ಅಭಿಷೇಕ್. ಕೇಳಿಸ್ತಾ ಇಲ್ಲ ನನಗೆ ಅಭಿಷೇಕ್. ನೀವು ಕೇಳೋರು ಲೆಫ್ಟ್ ಆದ. ಓಕೆ, ಅವರು ಡಬಲ್ ಜಿ, ನನಗನ್ಸುತ್ತೆ ಡಬಲ್ ಜಿ ಬಗ್ಗೆ ಕೇಳಿದ್ರು. ಡಬಲ್ ಜಿ ಯಾಕೆ ಬರುತ್ತೆ ಅಂತ. ಸೊ ಡಬಲ್ ಜಿ ಬಂದಾಗ ನಾವು ಅದನ್ನ ಜಿ ಗ ಅಂತಾನೆ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಡಬಲ್ ಜಿ ಬರುತ್ತೆ. ಅಥವಾ ಕೆಲವು 1-2 ಪದಗಳಲ್ಲಿ ಜ ಅಂತಾನೆ ಬರುತ್ತೆ. ನೋಡಿ, ಜಿಗೆ 2 ಸೌಂಡ್ ಇದೆ, ಒಂದು ಗ ಮತ್ತೆ ಜ ಅಂತ. ಗ ಎಲ್ ಬರುತ್ತೆ, ಜ ಎಲ್ ಬರುತ್ತೆ ಅನ್ನೋದು ಅದು ಬೇರೆ ಪಾಠ, ಸಪರೇಟ್ ಪಾಠ. ಈಗ ನಾನು ಮಾಡಿದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು. ಓಕೆ, ಸೊ ನಾನು ಸ್ವಲ್ಪ ನಿಧಾನಕ್ಕೆ ಪಾಠ ಮಾಡಿದೆ ಇವತ್ತು. ಯಾಕೆಂದ್ರೆ ಅರ್ಥ ಆಗ್ಬೇಕು ನಿಮಗೆ, ಬೇಸಿಕ್ ಅರ್ಥ ಆಗ್ಬಿಟ್ರೆ, ಇದಿಷ್ಟು ಅರ್ಥ ಆಗ್ಬಿಟ್ರೆ ನಿಮಗೆ 70% ಬಂದಂಗೆ.
ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಎ ಅಕ್ಷರಗಳು ABCD ಸೌಂಡ್ ಏನಿದೆ ಆ ಬ ಕ ಡ ಇದೆಲ್ಲ. ಮತ್ತೆ ನಾವು ಅನ್ಕೊಂಡಂಗೆ, ನೀವು ಅನ್ಕೊಂಡಂಗೆ ಇಂಗ್ಲೀಷಲ್ಲಿ ಕನ್ನಡ ಥರನೇ ಸೌಂಡ್ಸ್ ಇರಲ್ಲ. ಇಂಗ್ಲೀಷಲ್ಲಿ 3-4 ಸೌಂಡು ಬೇರೆ ಇರುತ್ತೆ, ಹೊಸ ಸೌಂಡ್ಸ್ ಇರುತ್ತೆ. ಇದುವರೆಗೆ ನೀವು ಆ ಸೌಂಡ್ಸನ್ನು ಕೇಳೇ ಇರಲ್ಲ. ಉದಾಹರಣೆಗೆ ಆ, ಈ ಸೌಂಡ್ ಕೇಳೇ ಇಲ್ಲ ನೀವು, ಕನ್ನಡದಲ್ಲಿ ಇಲ್ವೇ ಇಲ್ಲ ಅದು. ಕನ್ನಡದಲ್ಲಿ ಆ ಇದೆ, ಓ ಇದೆ. ಆ ಇದೆಯಾ? ಇಲ್ಲ. ಆಮೇಲೆ ಇಲ್ಲ, ಇಲ್ಲ, ರೈಟ್. ಆಮೇಲೆ ಆ, ಈ 4 ಸೌಂಡ್ಸು ಕನ್ನಡದಲ್ಲಿ ಇಲ್ವೇ ಇಲ್ಲ. ಆ, ಆ 4 ಸೌಂಡ್ ಹೊಸದಾಗಿ ಕಲಿಬೇಕಾಗುತ್ತೆ ನಾವು. ಈ ಸೌಂಡ್ ಬಂದಾಗ ಅಕ್ಷರಗಳು ಯಾವ್ದು ಬರುತ್ತೆ, ಯಾವ ಅಕ್ಷರ ಬಂದಾಗ ಯಾವ ಸೌಂಡ್ ಇರುತ್ತೆ, ಈ ಸೌಂಡಿಗೆ ಈ ಅಕ್ಷರ ಯಾವುದು, ಈ ಅಕ್ಷರ ಬಂದಾಗ ಸೌಂಡ್ಸ್ ಯಾವ್ದು ಹೇಳಬೇಕು, ಇದೆಲ್ಲ ಬಹಳ ಮುಖ್ಯ.